ಮುಖ್ಯವಾಗಿ ಇದು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತೆ ಕೋಗಿಲು ಸ್ಲಮ್ ಹೋರಾಟ ಸಮಿತಿ ಸಂಯುಕ್ತವಾಗಿ ಇದನ್ನ ಆಯೋಜನೆ ಮಾಡ್ತಿದ್ವಿ. ಮುಖ್ಯವಾಗಿ ಇವತ್ತಿನ ಪ್ರೆಸ್ ಮೀಟಿನ ಉದ್ದೇಶ ಏನು ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಗಿಲುನಲ್ಲಿ ಡಿಸೆಂಬರ್ 20ನೇ ತಾರೀಕು ಅಂದ್ರೆ ಸರಿಯಾಗಿ ಇವತ್ತಿಗೆ 129 ದಿವಸ ಕಳೆದಿದೆ. ಜನರದು ಮನೇನ ಯಾವುದೇ ಪೂರ್ವ ಸೂಚನೆ ಇಲ್ಲದೆ 20-30 ವರ್ಷಗಳಿಂದ ಅಲ್ಲಿ ಬದುಕೊಂಡ್ ಬಂದಿದ್ದಂತಹ ಅಲ್ಪಸಂಖ್ಯಾತ ಪರಿಶಿಷ್ಟ ಜಾತಿ ಮತ್ತೆ ಪಂಗಡ ಮತ್ತೆ ಹಿಂದುಳಿದ ಸಮುದಾಯಗಳು ಅಲ್ಲಿ ಬದುಕ್ತಾ ಇದ್ದರು. ಎಲ್ಲರೂ ದುಡಿಮೆ ಮಾಡ್ಕೊಂಡು ಬದುಕ್ತಾ ಇದ್ದ ಜನರ ಮನೆಗಳನ್ನ ಒಂದು ಕೇವಲ 4 ಗಂಟೆ ಒಳಗಡೆ ಕೆಳಗಡೆ ಹಾಕಿದಾದ್ಮೇಲೆ ಅವರಿಗೆ ಪುನರ್ವಸತಿಯ ಎಲ್ಲ ಆಶ್ವಾಸನೆ ಸರ್ಕಾರ ಕೊಟ್ಟಿತ್ತು. ಆದರೆ ಇಷ್ಟು ದಿನ ಆದರೂ ಕೂಡ ಸರ್ಕಾರ ಇನ್ನೂ ಅವರಿಗೆ ಮನೆ ಕೊಡುವಂತ ವ್ಯವಸ್ಥೆ ಮಾಡಿಲ್ಲ. ಅವತ್ತು ಕೊರಿಯೋ ಚಳಿ, ಇವತ್ತು ಸುಡೋ ಬಿಸಿಲಲ್ಲಿ ಜನ ಬದುಕ್ತಾ ಇದ್ದಾರೆ. ಹಾಗಾಗಿ ನಾವು ಅಂತಿಮವಾಗಿ ಇದೊಂದು ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಇನ್ನು 15 ದಿವಸದ ಒಳಗಡೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ಳೋಕ್ಕೆ ನಾವೆಲ್ಲರೂ ಇಲ್ಲಿ ಇದ್ದೀವಿ. ಇಲ್ಲ ಅಂದ್ರೆ ನಾವು ಬೇರೆ ದಾರಿ ಇಲ್ಲದೆ ಉದ್ಯಾನವನದಲ್ಲಿ ನಾವು ಕುತ್ಕೊಳ್ಬೇಕಾದ ಅನಿವಾರ್ಯತೆ ನಮ್ಮನ್ನು ತಳ್ಳಿಕೊಡ್ದು ಅಂತ ಹೇಳಿ ಮನವಿ ಮಾಡೋಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಮೊದಲನೇದಾಗಿ ಇಲ್ಲಿ ನಮ್ಮ ಸಂಘಟನೆಯ ಪ್ರತಿನಿಧಿಗಳಿದ್ದಾರೆ, ಸಮುದಾಯದ ಪ್ರತಿನಿಧಿಗಳಿದ್ದಾರೆ. ಪ್ರಪ್ರಥಮವಾಗಿ ಮುನಿಯರ್ಜನೆಯಪ್ಪ ಅವರು ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಅದರ ಭಾಗವಾಗಿ ಮಾತಾಡ್ತಾರೆ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಯಲಹಂಕ ಹೋಬಳಿ ಕೋಗಿಲು ಗ್ರಾಮ ಸರ್ವೆ ನಂಬರ್ 99ರಲ್ಲಿ ಸುಮಾರು 15ರಿಂದ 20 ವರ್ಷಗಳ ಕಾಲ ಏನು ಎಲ್ಲ ಜಾತಿ ಬಡವರು ಅಂದ್ರೆ ಪರಿಚಿತ ಜಾತಿ, ಪರಿಚಿತ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು ಸುಮಾರು 200 ಕುಟುಂಬಗಳು ವಾಸ ಮಾಡ್ತಾ ಇದ್ವು. ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸುವಂತ ಎಲ್ಲ ಪ್ರಯತ್ನ ಮಾಡಿದ್ರು. ನಮಗೆ ಈ ಜಮೀನು ಕಾಯ್ದೆ ಮಾಡಬೇಕು, ನಮಗೆ ವಸತಿ ಕಾಯ್ದೆ ಮಾಡಬೇಕು, ಪತ್ರ ಕೊಡಬೇಕು ಅಂತ ಹೇಳಿ ಮನವಿ ಸುಮಾರು ವರ್ಷಗಳ ಕಾಲ ಮನವಿ ಸಲ್ಲಿಸಿದ್ರು. ಆದರೆ BWS ML ಅಂದ್ರೆ ಈ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಂತ ಹೇಳಿ ಕರಿಗೌಡರು, ಅದರ CEO ಕರಿಗೌಡರು ಮತ್ತೆ GBA ಮಹೇಶ್ವರ ರಾವ್ ಅವರು ಮತ್ತೆ ಪೊಲೀಸ್ ಅಧಿಕಾರಿಗಳು, ಈ ನಮ್ಮ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು, ಇವರೆಲ್ಲ ಸೇರಿ ಡಿಸೆಂಬರ್ 20ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಏಕಾಏಕಿ ಆ ಬಡವರಿಗೆ 200 ಕುಟುಂಬಗಳು ಅಂದ್ರೆ 1,500 ಜನ, ಆ 200 ಕುಟುಂಬಗಳು ಏನಿದ್ವು ಅವನ್ನೆಲ್ಲ ಏಕಾಏಕಿ ಯಾವುದೇ ಒಂದು ವಿತೌಟ್ ನೋಟಿಸು ಏಕಾಏಕಿ ಸುಮಾರು ದೇಶಗಳ ಮೂಲಕ ಎಲ್ಲ ಮನೆ ಕೆಳಗೆ ಹಾಕಿದ್ರು. 200 ಕುಟುಂಬಗಳು ಇವತ್ತು ಆ ಕೊರಿಯಾ ಚಳಿ ಒಳಗ ಏನು ಬೀದಿ ಬದುಕನ್ನು ನಡೆಸ್ತಾ ಇದ್ರು. ಇವತ್ತು ಕೂಡ 128 ದಿನಗಳಾಗಿದ್ದಾವೆ. 128 ದಿನಗಳಾದರೂ ಕೂಡ ಇವತ್ತು ಸುಡು ಬಿಸಿಲಿನಲ್ಲಿ ಇವತ್ತು ಕೂಡ ಅದೇ ಬೀದಿ ಬದುಕು, ಅದೇ ಧೂಳಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಚೀಫ್ ಸೆಕ್ರೆಟರಿವರೆಗೂ ಹಿಡಿದು ವಸತಿ ಸಚಿವರು, ಕಂದಾಯ ಸಚಿವರು, ಯಾರ್ಯಾರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿದ್ರು ಎಲ್ಲರಿಗೂ ಕೂಡ ಇವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಕೂಡಲೇ ಅವ್ರಿಗೆ ಆಮೇಲೆ ಏನು ಗಂಜಿ ಕೇಂದ್ರ ಕರಿಬೇಕು, ಅವರಿಗೆ ನೆರಳು ಒದಗಿಸ್ಬೇಕು, ಅವರಿಗೆ ಆಸ್ಪತ್ರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು. ಯಾಕಂದ್ರೆ 200 ಜನ ಮಕ್ಕಳು ಅಲ್ಲಿ ನಿರಾಶ್ರಿತರಾಗಿದ್ದಾರೆ. ಅವರೆಲ್ಲ ಸೇರಿ ಹೆಂಗಸರು ಮಕ್ಕಳು ಎಲ್ಲ ಸೇರಿ ಸುಮಾರು ಒಂದು ಇವರಿಗೆಲ್ಲ ಆರೋಗ್ಯ ಶಿಬಿರ ಏರ್ಪಡಿಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ವಿ. ಆದ್ರೂ ಕೂಡ ಯಾವುದೇ ಸರ್ಕಾರ ಯಾವುದೇ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತಗೊಂಡಿಲ್ಲ. ಜೊತೆಲಿ ಅವರಿಗೆ ಕುಡಿಯೋ ನೀರು ಕೂಡ ಒದಗಿಸಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ವಸತಿ ಸಚಿವರು ಏನು ನಾವು ಬೇಡಿಕೆ ಇಟ್ಟಿದ್ವಿ. ವಸತಿ ಸಚಿವರು ದಿನಾಂಕ 27ನೇ ತಾರೀಕು ಅವತ್ತು ಸಂಜೆ 4 ಗಂಟೆಗೆ ಬಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಇದು ಅಪರಾಧ ಆಗಿದೆ. ಈ ಏಕಾಏಕಿ ಕರಿಗೌಡರು ನೇತೃತ್ವದಲ್ಲಿ ಧ್ವಂಸ ಪ್ರಕರಣ ಬಹಳ ಅನ್ಯಾಯ, ಅಕ್ರಮ ಅಂತ ಹೇಳಿ ನಾನು ಜನವರಿ 1ನೇ ತಾರೀಕು ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀನಿ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿಮಗೆ ಇದು ಅಲಾಟ್ಮೆಂಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ದವರು ಇದುವರೆಗೂ ಕೂಡ ಏನು ಕ್ರಮ ತಗೊಂಡಿಲ್ಲ. ಲೋಕಲ್ ಶಾಸಕರು ಅಂದ್ರೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ MLA ಮತ್ತು ಇವತ್ತಿನ ಕಂದಾಯ ಮಂತ್ರಿಗಳು ಅವರು ಕೂಡ ಯಾವುದೇ ಕಾಳಜಿ ವಹಿಸಿಲ್ಲ. ಯಾವುದೇ ಕಾಳಜಿ ವಹಿಸಿಲ್ಲದ ಕಾರಣಕ್ಕಾಗಿ ಇವತ್ತು ಕೂಡ
ಇವತ್ತು ಇಡೀ ಸಾವಿರಾರು ಜನ ಮಕ್ಕಳ ಸಮೇತ ಮಹಿಳೆಯರ ಸಮೇತ ಎಲ್ಲ ಬಡವರು ಯಾವತ್ತು ಕೂಲಿ ಮಾಡಿರೋ ಉಂಟು ಇಲ್ಲ ಅಂತ ಇಲ್ಲ, ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರು ಯಾರಿಗೂ ಕೂಡ ಸರ್ಕಾರ ಏನು ಕೊಟ್ಟಂತ ಭರವಸೆ ಈಡೇರಿಸಿಲ್ಲ. ಅದಕ್ಕೋಸ್ಕರ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕೋಗಿಲ್ ಲೇಔಟ್ ಸ್ಲಮ್ ನಿವಾಸಿಗಳ ಹೋರಾಟ ಸಮಿತಿ, ದುಡಿಯ ಜನಪರ ವೇದಿಕೆ, ಬೇರೆ ಬೇರೆ ಇತರೆ ಜನಪರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು 2 ವಾರಗಳ ಕಾಲ ಗಡುವು ಕೊಟ್ಟು ಸರ್ಕಾರ ಗಡುವು ಕೊಡ್ತಾ ಇದ್ದೀವಿ. 2 ವಾರದ ಒಳಗಡೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂದರೆ, ಪುನರ್ವಸತಿ ಕಲ್ಪಿಸಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮಾಡಲಿಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಶ್ರೀಮತಿ ರಾಜ್ಯ ಅಲ್ಲ ಡೆಲ್ಲಿವರೆಗೂ ಕೂಡ ಸುದ್ದಿಯಾದಂತ ಘಟನೆ. ಇವತ್ತು ಕೊರೆಯುವಂತ ಚಳಿ ಒಳಗಡೆ ಅವರ ಜೀವನವನ್ನ ಅಲ್ಲೇ ಸಾಗಿಸಿದ್ರು. ಬಟ್ ಆದ್ರೂ ಕೂಡ ಇವತ್ತು ಎಂತ ಒಂದು ಸುಡು ಬಿಸಿಲಲ್ಲಿ ಇವತ್ತು ಅಲ್ಲೇ ಬದುಕನ್ನ ಇವತ್ತು ಸಾಗಿಸ್ತಾ ಇದ್ದಾರೆ. ನಾವಿಲ್ಲಿ ಒಂದು ಪ್ರಶ್ನೆ ಅಂತಂದ್ರೆ, ಜನವರಿಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದಂತ ಜನ ನಮ್ಮ ಸರ್ಕಾರ. ಆದ್ರೆ ನಾವೆಲ್ಲರ ಮನೆ ಬಾಗಿಲಿಗೂ ಕೂಡ ಹೋಗಿ ಸಾಕಷ್ಟು ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಕೃಷ್ಣ ಬೈರೇಗೌಡವ್ರನ್ನ 2-3 ಸಲ ಭೇಟಿ ಮಾಡಿವಿ, ಮನವಿ ಕೊಟ್ಟಿದ್ದೀವಿ. ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ಬಟ್ ಅದು ಇವತ್ತು 4 ತಿಂಗಳಾಗಿದೆ, 128 ದಿನ ಆದ್ರೂ ಕೂಡ ಇವತ್ತು ಯಾವುದೇ ರೀತಿಯಾದಂತ ಬದಲಿ ವ್ಯವಸ್ಥೆಯನ್ನು ಇವತ್ತು ಅವ್ರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಇವತ್ತು ವಿಷಾದನೀಯ. ನಾವು ಕೇಳ್ತಾ ಇದೀವಿ, ಇವತ್ತು ಸರ್ಕಾರ ನಿಜವಾಗ್ಲೂ ಮನ್ಸು ಮಾಡಿದ್ದೇ ಆದ್ರೆ ಗಂಟೆಗಳ ಒಳಗಡೆ ಅವ್ರಿಗೆ ಪುನರ್ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಯಾಕೆ ಆ ರೀತಿಯಾಗಿ ಹಿಂಜರಿಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಕೆಲವು ದಾಖಲೆಗಳನ್ನ ನಾವೇ ಮಾಡಿ ಕೊಡ್ತಾ ಇದೀವಿ, ಅವ್ರಿಗೆ ಕೊಡ್ತೀವಿ ಅಂತೆಲ್ಲ ಕೂಡ ವಸತಿ ಸಚಿವರನ್ನ, ಕಂದಾಯ ಸಚಿವರು ಹೇಳಿದ್ರು. ಬಟ್ ಅದು ಇವತ್ತಿನವರೆಗೂ ಕೂಡ ಇಲ್ಲ. ಮೊನ್ನೆ ಯಾರಿಗೋ ಮನೆ ಕೊಟ್ಟಾಗ ಕೂಡ ಎಲ್ಲ ನಮಗ್ ಸಿಗುತ್ತೆ ಅಂತ ಯೋಚನೆ ಮಾಡಿದ್ವಿ, ಅದ್ರಲ್ಲೂ ಇಲ್ಲ, ಯಾವ್ದ್ರಲ್ಲೂ ಇಲ್ಲ ಅಂತ ಹೇಳುವಾಗ ಇವತ್ತು ನಮ್ಗೆ ಅಲ್ಲಿ ಪುನರ್ವ್ಯವಸ್ಥೆಯನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವೊಂದು 15 ದಿನಗಳ ಕಾಲ ಗಡುವು ಕೊಡ್ತಾ ಇದೀವಿ. ಯಾಕಂದ್ರೆ ಮುಂದೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಅವತ್ತಿನ ಪರಿಸ್ಥಿತಿ ಇನ್ನೂ ಕಷ್ಟಕ್ಕೆ ತಗ್ಲಾಕೊಳ್ಳುವಂತ ಪರಿಸ್ಥಿತಿ ಆಗ್ತದೆ. ಇವತ್ತು ಮಕ್ಕಳುಗಳು ಸ್ಕೂಲಿಗೆ ಹೋಗ್ತಾ ಇವತ್ತು ಬಿಸಿಲಲ್ಲಿ ಇರುವಂತದ್ನ ಕಾಣ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಗೆ 15 ದಿನಗಳ ಕಾಲ ಗಡುವನ್ನ ಕೊಡ್ತಾ ಇದ್ವಿ ಸರ್ಕಾರಕ್ಕೆ. 15 ದಿನದ ಒಳಗಡೆ ಏನಾದ್ರೂ ಕೋಗಿಲು ನಿವಾಸಿಗಳಿಗೆ ಪುನರ್ ವ್ಯವಸ್ಥೆಯನ್ನ ಕಲ್ಪಿಸ್ತಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ, ಎಲ್ಲಾ ಸಂಘಟಕರು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿಯನ್ನ ಅವ್ರಿಗೆ ಪುನರ್ ವ್ಯವಸ್ಥೆ ಮಾಡೋವರೆಗೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ಕೂತ್ಕೊಳ್ತೀವಿ. ಹಾಗಾಗಿ ಅಂತ ಮಟ್ಟಕ್ಕೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳೋದಾದ್ರೆ ಸರ್ಕಾರ ದಯಮಾಡಿ ಅವರಿಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಒಡೆಯೋದಕ್ಕೆ ಮುಂಚಿತವಾಗಿ ಹತ್ರ ಯೋಚನೆ ಮಾಡಿದಿದ್ರೆ ಇಂಥ ಪರಿಸ್ಥಿತಿ ಬರ್ತಿಲ್ಲ. ನಾವು ಕೂಡ ಬೀದಿ ನಿಂತ್ಕೊಂಡು ಹೋರಾಟ ಮಾಡೋದಾಗ್ಲಿ, ಅಹೋರಾತ್ರಿ ಧರಣಿ ಮಾಡುವಂತ ಸಮಸ್ಯೆಯನ್ನು ಕೂಡ ಬರ್ತಿರ್ಲಿಲ್ಲ. ಹೇಳ್ದೆ ಕೇಳ್ದೆ ಏಕಾಏಕಿ ಮನೆ ಒಡೆದಾಕಿರುವಾಗ ಬದಲಿ ವ್ಯವಸ್ಥೆಯನ್ನ ಸರ್ಕಾರನೇ ಅವರಿಗೆ ಮಾಡ್ಕೊಡ್ಬೇಕಾಗಿದೆ. ಅದು ಮೂಲಭೂತ ಕರ್ತವ್ಯನೂ ಕೂಡ ಅವ್ರದ್ದು. ಒಡೆಯೋದಷ್ಟೇ ಅಲ್ಲ, ಬೀದಿಗೆ ಬಿದ್ರೆ ಜನ ಓಟಾಕ್ತಂತ ಜನ ಬೀದಿಗೆ ಬಿದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಪುನರ್ವಸತಿನ ಕಲ್ಪಿಸ್ಕೊಡ್ಬೇಕಾಗಿದ್ದು ಕೂಡ ಸರ್ಕಾರದ ಕರ್ತವ್ಯನೇ ಆಗಿದೆ. ಹಾಗಾಗಿ 15 ದಿನಗಳ ಒಳಗಡೆ ಏನಾದ್ರೂ ಕೂಡ ವ್ಯವಸ್ಥೆ ಮಾಡ್ಲಿಲ್ಲ ಸರ್ಕಾರ ಅಂತಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲರೂ ಕೂಡ ಇನ್ನಷ್ಟು ಬೇರೆ ಬೇರೆ ಸಂಘಟನೆಗಳು, ಕೋಗಿಲು ನಿವಾಸಿಗಳ ಹೋರಾಟ ಸಮಿತಿ ಒಳಗೆ ಪರೋಕ್ಷವಾಗಿ ಪ್ರತ್ಯೇಕವಾಗಿ ಸಾಕಷ್ಟು ಸಂಘಟನೆಗಳು ಇವತ್ತು ಅದ್ರ ಜೊತೆಯಲ್ಲಿದ್ದಾವೆ. ಎಲ್ಲರೂ ಸೇರಿ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅಂತ ಒಂದು ಇದನ್ನ ಪರಿಸ್ಥಿತಿಯನ್ನ ಸರ್ಕಾರ ತಗೊಳ್ಳೋದು ಬೇಡ. ಮುಖ್ಯಮಂತ್ರಿಗಳ ಈ ಕಡೆ ಕೋಗಿಲು ಲೇಔಟ್ ನಿವಾಸಿಗಳ ಏನು ಸಂತ್ರಸ್ತಿದ್ದಾರೆ ಅಂತವರಿಗೆ ಈ ಕಡೆ ಗಮನ ಕೊಟ್ಟವರಿಗೆ ವಸತಿಯನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನ ಮಾಡ್ತೇನೆ. ಡಿಸೆಂಬರ್ 20ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಕೋಗಿಲ್ ಲೇಔಟ್ನ ನಿವಾಸಿಗಳನ್ನ ಬೀದಿ ಪಾಲ್ ಮಾಡಿದಂತ ಸರ್ಕಾರ ಕನಿಷ್ಠ ಮಾನವೀಯತೆ ಇದ್ದಿರ್ತದೆ. ನಾವು ಕೇಳೋದು ಇವತ್ತಿನ ದಿನ ಕನಿಷ್ಠ ಒಂದು ಗ್ಲಾಸ್ ನೀರಿಗೂ ಕೂಡ ಪರದಾಡ್ತಾ ಇದ್ದಾರೆ ಜನ. ಚಳಿಗಾಲದಲ್ಲಿ ಕೊರೆಯುವ ಚಳಿಯಲ್ಲಿ, ಡಿಸೆಂಬರ್ ತಿಂಗಳು ಅಂದ್ರೆ ಅತ್ಯಂತ ಚಳಿ ಜಾಸ್ತಿ ಇರುವಂತ ಒಂದು ಕಾಲ, ಆ ಚಳಿಯಲ್ಲಿ ಮಲಗಿದ್ದು. ಆ ನಂತರ ಈಗ ಸುಡುವ ಬಿಸಿಲು, ಕುಡಿಯೋ ನೀರಿಗೂ ಕೂಡ ಸರ್ಕಾರ ಕನಿಷ್ಠ ಮಾನವೀಯತೆ ಇದ್ದಿದ್ರೆ ಅವರು ಏನಾದ್ರು ಮಾಡಬಹುದಾಗಿತ್ತು. ಅಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ಹೆಗ್ಡೆ ನಗರದಲ್ಲಿ ನಿಮ್ಗೆಲ್ಲ ಸ್ನಾನಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡಿದೀವಿ ಅಂತ 6 ಕಿಲೋಮೀಟರ್ ದೂರದಲ್ಲಿ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ರು. ಅಲ್ಲಿಂದ ಜಾಗ ಬಿಟ್ಟು ಕರ್ಲಕ್ಕೆ ಜನ ರೆಡಿ ಇಲ್ಲ. ಯಾಕೆಂದ್ರೆ 20ನೇ ತಾರೀಕು ತೆರವುಗೊಳಿಸಿದ್ರು,
ಕನಿಷ್ಠ ಸಚಿವರು ನೋಡೋಣ ಅಂತ ಕಂದಾಯ ಮಂತ್ರಿಗಳ ಮನೆ ಮುಂದೆ 21ನೇ ತಾರೀಕು ಹೋದ್ರು. 21ನೇ ತಾರೀಕು ಕಂದಾಯ ಸಚಿವರನ್ನ ಭೇಟಿ ಮಾಡಕ್ ಹೋದಾಗ ಕನಿಷ್ಠ ಅವ್ರ ಮನೆಯಲ್ಲೇ ಒಂದು 10 ನಿಮಿಷ ಕಾಯಕ್ಕಾಗದೆ ಅವ್ರು ಬೇರೆ ಕೆಲಸಕ್ಕೆ ಹೊರಟೋದು. ಮಾರನೇ ದಿವಸ 28ನೇ ತಾರೀಕು ಒಂದು ಸಭೆನ ಮಾಡದಂತವ್ರು ಏನೋ ಮಾಡ್ತಾರೆ, ಜನಗಳ ಪರವಾಗಿ ಒಂದು ಕಾಳಜಿ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರು. ಕನಿಷ್ಠ ಅದು ಒಂದು ಹಂತಕ್ಕೆ ಬಂದಿತ್ತು. ಕಂದಾಯ ಮಂತ್ರಿಗಳು ವಸ್ತು ಸಚಿವರು ಒಂದು ಹಂತಕ್ಕೆ ತಂದಿಟ್ಟಿದ್ರು. ಕೊನೆಗೆ ಕೆಲವು ವಿರೋಧ ಪಕ್ಷಗಳ ವಿರೋಧದಿಂದ ಅಲ್ಲಿ ಯಾರೋ ಹೊರದೇಶದಿಂದ ಬಂದಿದ್ದಾವೆ, ಅಲ್ಲಿ ವಾಸ ಇದ್ದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತಿಗೂ ಕೂಡ 129 ದಿವಸ ಆದ್ರೂ ಕೂಡ ಜನ ಇಂದಿಗೂ ಕೂಡ ಸಾಯ್ತಾ ಇದ್ದಾರೆ. ಕನಿಷ್ಠ ಮೂಲಭೂತ ಸೌಲಭ್ಯಗಳಿದೆ, ಮಕ್ಕಳು ಹೆಂಗಸರು ಎಲ್ಲರೂ ಕೂಡ ಸಾಯ್ತಾ ಇದ್ದಾರೆ. ಕನಿಷ್ಠ ಏನು ಈಗ GBA ಚುನಾವಣೆ ಪ್ರಾರಂಭ ಆಗ್ತಾ ಇದೆ. ಸರ್ಕಾರಕ್ಕೆ ಬಡವರ ಏನಾದರೂ ಕಾಳಜಿ ಇದೆ, ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಅಲ್ಲಿರುವಂತ ಎಲ್ಲ ಜನರು ಕೂಡ ಮನೆ ಕಳ್ಕೊಂಡಂತ ಎಲ್ಲ ಜನರು ಕೂಡ ನಿಯತ್ತಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ಗೆಲ್ಸಿದ್ರು ಕೂಡ ಅದು ವಿಶೇಷವಾಗಿ ಕಂದಾಯ ಮಂತ್ರಿಗಳ ಕ್ಷೇತ್ರ. ಅಂತ ಕ್ಷೇತ್ರದಲ್ಲಿ ಆ ಜನರನ್ನ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಮುಂದೆ ಏನಾಗ್ಬೋದು ಅನ್ನೋದು ಕನಿಷ್ಠ ಯೋಚನೆ ಮಾಡಬೇಕಾದ